Hi beautiful. So welcome to Divine Message by Ankita. ನಾನು ಅಂಕಿತಾ. ಸೊ ಇವತ್ತಿನ ಒಂದು ಟಾಪಿಕ್ ಏನು ಅಂತಂದ್ರೆ, ಯೂನಿವರ್ಸ್ ನಿಮ್ಗೆ ಈ ಕ್ಷಣಕ್ಕೆ ಯಾವ ಒಂದು ಮೆಸೇಜ್ ಅನ್ನ ಕೊಡೋದಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಮೆಸೇಜ್ ನ ಕೊಡ್ಲಿಕ್ಕೆ ಅಂತೇಳಿ 3 ಫೈಲ್ಗಳನ್ನ ಇಟ್ಟಿದ್ದೀನಿ. ಫೈಲ್ 1, ಫೈಲ್ 2 ಮತ್ತೆ ಫೈಲ್ 3. ಓಕೆ, ಈ 3 ಫೈಲ್ಗಳು ಕೂಡ ಒಂದೊಂದು ಮೆಸೇಜ್ಗಳನ್ನ ಒಳಗೊಂಡಿದೆ. ಸೊ ನೀವು 1-2 ನಿಮಿಷ ಕಣ್ಮುಚ್ಕೊಂಡು ಮೆಡಿಟೇಷನ್ ಮಾಡಿ ಇದರಲ್ಲಿ 3ರಲ್ಲಿ ಒಂದು ಫೈಲ್ ಅನ್ನು ನೀವು ಚೂಸ್ ಮಾಡ್ಕೋಬಹುದು. ಅಥವಾ ನಿಮ್ಗೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದ್ರೆ ಇಲ್ಲಿ ನಾನು ಸ್ಟೋನ್ ಗಳನ್ನ ಇಟ್ಟಿದ್ದೀನಿ. ಈ ಒಂದು ಸ್ಟೋನ್ ಗಳನ್ನ ನೋಡಿ, ಇದರಲ್ಲಿ ಯಾವ ಸ್ಟೋನ್ ನಿಮ್ಗೆ ಅಟ್ರಾಕ್ಟಿವ್ ಅಂತ ಅನ್ಸುತ್ತೋ ಆ ಒಂದು ಫೈಲ್ ಅನ್ನ ನೀವು ಚೂಸ್ ಮಾಡ್ಕೊಳ್ಬಹುದು. ಇದು ಫೈಲ್ 1, ಫೈಲ್ 2, ಫೈಲ್ 3. ಓಕೆ, ನೀವು ನಿಮ್ಮ ಒಂದು ಫೈಲ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ ಈಗ ಶುರು ಮಾಡ್ತೀನಿ. ಮೊದಲನೇದಾಗಿ ಯಾರು ಫೈಲ್ 1, ಸೊ ಈ ಒಂದು ಸ್ಟೋನ್ ಅನ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಈ ಕ್ಷಣಕ್ಕೆ ಯೂನಿವರ್ಸ್ ಕೊಡ್ತಾ ಇರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ, ಕ್ವೀನ್ ಆಫ್ ವಾಂಡ್ಸ್. ಸೊ ನೀವು ಬೈ ಬರ್ತೇನೆ ಲೀಡರ್ಶಿಪ್ ಕ್ವಾಲಿಟಿಯನ್ನ ಇಟ್ಕೊಂಡು ಹುಟ್ಟಿರುವಂತವ್ರು. ಸೊ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ಫೈರ್ ಎನರ್ಜಿ ನಿಮ್ದು. ಸೊ ಈ ಒಂದು ಎನರ್ಜಿ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅಥವಾ ಚಾನಲೈಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಯೂನಿವರ್ಸ್ ಈ ಕ್ಷಣಕ್ಕೆ ನಿಮ್ಗೆ ಹೈಲೈಟ್ ಮಾಡ್ತಾ ಇರುವಂತ ಒಂದು ವಿಷಯ. ಸೊ ಏನ್ ಹೇಳ್ತಾ ಇದೆ ಹಾಗಾದ್ರೆ ಅಂತಂದ್ರೆ, ನೀವೇ ಈ ಒಂದು ಕಾರ್ಡನ್ನ ನೋಡಿ. ಸೊ ನೀವು ನಿಮ್ಮನ್ನ ನೋಡಿದ್ರೆ ಜನ ಇನ್ಸ್ಪೈರ್ ಆಗ್ತಾರೆ. ಸೊ ಅಷ್ಟೊಂದು ಚಾರ್ಮಿಂಗ್ ಆದಂತ ಒಂದು ನೇಚರ್ ಅನ್ನ ನೀವು ಹೊಂದಿದ್ದೀರಾ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನಿಮ್ಗೆ ಅಂತಂದ್ರೆ, ಪವರ್ ಇಸ್ ವಿತ್ ಇನ್ ಯು. ಸೊ ನಿಮ್ಮ ಒಳಗೆ ನೀವೇನ್ ಪವರ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಯೂನಿವರ್ಸ್ ಜೊತೆನಲ್ಲಿ, ಆ ಪವರ್ ವಿತ್ ಇನ್ ಯು ಅಂದ್ರೆ ನಿಮ್ಮ ಒಳಗೆ ಇದೆ. ಸೊ ಹಾಗಾಗಿ ನೀವು ನಿಮ್ಮನ್ನ ನೀವು ಡೌಟ್ ಪಡೋದಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಏನ್ ಬೇಕೋ ಆ ಪವರ್ ನಿಮ್ಮ ಒಳಗಡೆನೆ ಇದೆ ಅನ್ನೋ ಒಂದು ಮೆಸೇಜ್ ಅನ್ನ ಯೂನಿವರ್ಸ್ ಈ ಕ್ಷಣಕ್ಕೆ ಕೊಡ್ತಾ ಇದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಫೈಲ್ 2 ಯಾರು ಚೂಸ್ ಮಾಡ್ಕೊಂಡಿದ್ದಾರೆ ಅವರನ್ನ ನೋಡೋಣ. ಸೊ ಯಾರು ಈ ಒಂದು ಸ್ಟೋನ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಒಂದು ಲ್ಯಾಪಿಸ್ ಲಜುಲಿ ಸ್ಟೋನ್ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮಗೆ ಈ ಕ್ಷಣಕ್ಕೆ ಇರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ, ಪೇಜ್ ಆಫ್ ಪೆಂಟಿಕಲ್ಸ್. ಸೊ ಇದು ನಿಮ್ಗೆ ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಯೂನಿವರ್ಸ್ ಇಸ್ ಪುಷಿಂಗ್ ಮೆನಿ ಆಪರ್ಚುನಿಟೀಸ್ ಟುವರ್ಡ್ಸ್ ಯು ಅಂತಂದ್ರೆ ಹೊಸ ಹೊಸ ಅವಕಾಶಗಳ ನಿಮ್ಮನ್ನ ಹರಿಸ್ಕೊಂಡು ಬರ್ತವೆ ಶೀಘ್ರದಲ್ಲಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಕಾರ್ಡ್ ನಿಮ್ಗೆ ಕೊಡ್ತಾ ಇರುವಂತದ್ದು. ಸೊ ಈ ಒಂದು ಆಪರ್ಚುನಿಟಿ ಹಣಕಾಸಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ನಿಮ್ಮ ಸ್ಟಡೀಸ್, ಕೆರಿಯರ್, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಆದ್ರೆ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇರೋದೇನು ಅಂತಂದ್ರೆ, ನೀವು ತಾಳ್ಮೆಯನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಪ್ರಾಕ್ಟಿಕಲ್ ಆಗಿರಿ, ಮತ್ತೆ ನೀವು ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಏನ್ ಬೇಕೋ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಸೊ ಇವತ್ತು ನೀವು ಏನು ಒಂದು ಹೆಜ್ಜೆನ ಇಡ್ತಿರೋ, ಈ ತಗೊಳ್ತಾ ಇರುವಂತಹ ಒಂದು ಸಣ್ಣ ಸಣ್ಣ ಸ್ಟೆಪ್ಗಳು ನಿಮ್ಗೆ ಫ್ಯೂಚರ್ ಅಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಕೊಡುತ್ತೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಯೂನಿವರ್ಸ್ ಈ ಕ್ಷಣಕ್ಕೆ ನಿಮ್ಗೆ ಕೊಡ್ತಾ ಇರುವಂತದ್ದು. ಸೊ ನಿಮ್ಗೆ ಈ ನನ್ನ ಒಂದು ರೀಡಿಂಗ್ ಇಷ್ಟ ಆದ್ರೆ ನನ್ನ ಪೇಜ್ ಅನ್ನ ಲೈಕ್ ಮಾಡಿ ಮತ್ತೆ ಪೇಜ್ ಅನ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಸೊ ಈಗ ನಮ್ಮ ಮುಂದಿನ ಫೈಲ್ ಅನ್ನ ನೋಡೋಣ. ಯಾರು ನಮ್ಮ ಫೈಲ್ ನಂಬರ್ 3 ಈ ಒಂದು ಸ್ಟೋನ್ ಅನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಯಾವ ಒಂದು ಮೆಸೇಜ್ ಅನ್ನ ಯೂನಿವರ್ಸ್ ಈ ಕ್ಷಣಕ್ಕೆ ಕೊಡ್ತಾ ಇದೆ ಅಂತ ನೋಡೋಣ. ಫೈಲ್ ನಂಬರ್ 3 ಯಾರು ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ಈ ಕಾರ್ಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ನೀವು ಈ ವಿಡಿಯೋನ ನೋಡ್ತಾ ಇರುವಂತಹ ಬಹಳಷ್ಟು ಜನ ತುಂಬಾ ಮುಗ್ಧರು ಅಥವಾ ಇನ್ನೋಸೆಂಟ್ ಪೀಪಲ್ ಅಂತ ತೋರಿಸ್ತಾ ಇದೆ ಕಾರ್ಡು. ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ, ಸ್ಟಾಪ್ ಡೌಟಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಡೌಟ್ ಪಡಕ್ ಹೋಗ್ಬೇಡಿ. ನಿಮ್ಮನ್ನ ಯೂನಿವರ್ಸ್ ಸದಾ ಕಾಲ ಪ್ರೊಟೆಕ್ಟ್ ಮಾಡ್ತಾ ಇದೆ. ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಪಾಸ್ಟ್ ಅಲ್ಲೇ ಸ್ಟಕ್ ಆಗಕ್ ಹೋಗ್ಬೇಡಿ. ಒಂಥರ ಮೂವ್ ವಿತ್ ದ ಫ್ಲೋ. ಸೊ ನಿಮ್ ಪಾಡಿ ನೀವು ಮೂವ್ ಆಗ್ತಾ ಇರಿ. ಖಂಡಿತ ನಿಮ್ಮನ್ನ ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಏನೊಂದು ನಿರ್ಧಾರಗಳನ್ನ ತಗೋಬೇಕು ಅಂದ್ರೂ ಕೂಡ ಡೌಟ್ ಪಡಕ್ ಹೋಗ್ಬೇಡಿ. ಧೈರ್ಯದಿಂದ ಹೆಜ್ಜೆ ಇಡಿ. ನೀವು ನಿಮ್ಮ ಸುತ್ತಲೂ ಯೂನಿವರ್ಸ್ ನ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಇದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಕ್ಷಣಕ್ಕೆ ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇದೆ.
ಸೊ ಈ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಒಂದು ಪೇಜ್ ಅನ್ನ ಲೈಕ್ ಮಾಡಿ ಮತ್ತೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.